ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೊರದಾಗೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಅಂಜಲಿ ಕೊಲೆ ಆರೋಪಿಯನ್ನ ಪೊಲೀಸರು ಠಾಣೆಗೆ ಕರೆತಂದಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಸಿಐಡಿ ಪೊಲೀಸರು ಕರೆತಂದಿದ್ದಾರೆ ಆರೋಪಿಯನ್ನ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಗಿರೀಶ್ನ ವಿಚಾರಣೆ ಆಗ್ತಾ ಇದೆ. ಅದೇ ಠಾಣೆಯಲ್ಲಿ ಮತ್ತೊಂದು ಕಡೆ ಗಿರೀಶ್ ಅವರ ತಾಯಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಗಿರೀಶ್ ತಾಯಿ ಸವಿತಾ ಅವರ ವಿಚಾರಣೆ ಆಗ್ತಾ ಇದೆ. ಅಂಜಲಿ ಅಂಬಿಗೇರ ಕೇಸ್ ಅವತ್ತು ಅಂದ್ರೆ 15ನೇ ತಾರೀಕು ನಸುಕಿನಲ್ಲಿ ಅಂಜಲಿಯ ಹತ್ಯೆ ಆಯಿತು. 18ನೇ ತಾರೀಕು ನಡೆದಿದ್ದಂತಹ ನೇಹಾ ಹಿರೇಮಠ ಹತ್ಯೆ ರೀತಿಯಲ್ಲೇ ಅಂಜಲಿಯ ಕೊಲೆ ಮಾಡಲಾಗಿತ್ತು. ಏಪ್ರಿಲ್ 18ನೇ ತಾರೀಕಾಗಿತ್ತಲ್ಲ, ಅದೇ ರೀತಿ ಮೇ 15ನೇ ತಾರೀಕು ಅಂಜಲಿಯ ಹತ್ಯೆ ಮಾಡಲಾಗಿತ್ತು. ಆರೋಪಿ ಕೊಲೆ ಮಾಡೋದಕ್ಕೂ ಮುನ್ನ ಈ ರೀತಿಯಾಗಿ ವಾರ್ನಿಂಗ್ ಕೂಡ ಮಾಡಿದ್ದ. ಅಂಜಲಿಗೆ ನೇಹಾ ಕೊಲೆಯಾದಂತೆಯೇ ನಿನ್ನನ್ನು ಹತ್ಯೆ ಮಾಡ್ತೀನಿ ಅಂತ ಹೇಳಿದ್ದ. ಅದರಂತೆ ಕೊಲೆಯೂ ಕೂಡ ಮಾಡಿಬಿಟ್ಟ. ಅದಾದ ಮೇಲೆ ಸದ್ಯ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸದ್ಯ ಸರ್ಕಾರ ಸಿಐಡಿಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಿದೆ. ಸದ್ಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗಿರೀಶ್ ಅವರ ತಾಯಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಮಗನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಪ್ರಮುಖ ಅಂಶಗಳು, ಜೊತೆಗೆ ಕೊಲೆಯ ರಹಸ್ಯ, ಇದೆಲ್ಲವನ್ನು ಕೂಡ ಗಿರೀಶ್ ಬಾಯ್ಬಿಟ್ಟಿದ್ದಾನೆ ಸಿಐಡಿ ಪೊಲೀಸರ ಮುಂದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಪರಾರಿಯಾಗ್ತಾ ಇರುವಾಗ ರೈಲಿನಲ್ಲಿ ಕಿರಿಕು ಮಾಡಿಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟ. ಆ ಟೈಮ್ನಲ್ಲಿ ಗಾಯ ಆಗಿದ್ದ. ಅದಾದ ಮೇಲೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಗಿರೀಶ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಹುಬ್ಬಳ್ಳಿ ಪ್ರತಿನಿಧಿ ಪರಶುರಾಮ್ ತಹಸೀಲ್ದಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪರಶುರಾಮ್, ಸದ್ಯ ಗಿರೀಶ್ನ ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ? ಪ್ರಕರಣವನ್ನ ಸಿಐಡಿ ಅವರು ಏನೋ ಹಸ್ತಾಂತರ ಮಾಡಿಕೊಂಡ ನಂತರ ತಕ್ಷಣವೇ ಆತನನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಿ ವಿಚಾರಣೆಗೆ ಕೂಡ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಆತನ ಏನು ಗಿರೀಶ್ ಇದ್ದಾನೆ, ಆತನನ್ನ ಕರೆತಂದಿರುವಂತಹ ಏನು ಸಿಐಡಿ ಅಧಿಕಾರಿಗಳೇನಿದ್ದಾರೆ ಆತನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವನ ಜೊತೆಗೆ ಆತನ ತಾಯಿ ಸವಿತಾ ಸಾವಂತ್ ಅವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಇಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಏನು ಮೇ 15ನೇ ತಾರೀಕು ಅಂಜಲಿ ಮನೆಗೆ ನುಗ್ಗಿ ಮನೆಯಲ್ಲಿ ನಸುಕಿನ ಜಾವ ಆಕೆಗೆ ಚಾಕುವಿನಿಂದ ಇರಿದು ಈತ ಪರಾರಿಯಾಗಿ ಮಾರನೇ ದಿನ ಮೈಸೂರಿಗೆ ತೆರಳಿ ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರೈಲಿನಲ್ಲಿ ಮಹಿಳೆಯೊಬ್ಬರ ಜೊತೆಗೆ ಕಿರಿಕಿರನ್ನ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕರಿಂದ ಥಳಿತಕ್ಕೊಳಪಟ್ಟು ರೈಲಿನಿಂದ ಹೊರಗೆ ಹಾರಿ ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದ. ಹೀಗಾಗಿ ಆತನನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಈತ ಕಿರಿಕ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಹಾಗಾಗಿ ಇವತ್ತು ಸಿಐಡಿ ಪೊಲೀಸರು ಕೂಡ ಬಂದು ಬಿಗಿ ಭದ್ರತೆಯಲ್ಲಿ ಈತನನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಮತ್ತು ಈಗ ಬೆಂಡಿಗೇರಿ ಠಾಣೆಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಶರತ್, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಹೊರದಾಗೆ ಇಡ್ತಾ ಹೋಗ್ತೀನಿ. ಮೊದಲಿಗೆ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಅಂಜಲಿ ಕೊಲೆ ಆರೋಪಿಯನ್ನ ಪೊಲೀಸರು ಠಾಣೆಗೆ ಕರೆತಂದಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಸಿಐಡಿ ಪೊಲೀಸರು ಕರೆತಂದಿದ್ದಾರೆ ಆರೋಪಿಯನ್ನ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಗಿರೀಶ್ನ ವಿಚಾರಣೆ ಆಗ್ತಾ ಇದೆ. ಅದೇ ಠಾಣೆಯಲ್ಲಿ ಮತ್ತೊಂದು ಕಡೆ ಗಿರೀಶ್ ಅವರ ತಾಯಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಸಿಐಡಿ ಅಧಿಕಾರಿಗಳಿಂದ ಗಿರೀಶ್ ತಾಯಿ ಸವಿತಾ ಅವರ ವಿಚಾರಣೆ ಆಗ್ತಾ ಇದೆ. ಅಂಜಲಿ ಅಂಬಿಗೇರ ಕೇಸ್ ಅವತ್ತು ಅಂದ್ರೆ 15ನೇ ತಾರೀಕು ನಸುಕಿನಲ್ಲಿ ಅಂಜಲಿಯ ಹತ್ಯೆ ಆಯಿತು. 18ನೇ ತಾರೀಕು ನಡೆದಿದ್ದಂತಹ ನೇಹಾ ಹಿರೇಮಠ ಹತ್ಯೆ ರೀತಿಯಲ್ಲೇ ಅಂಜಲಿಯ ಕೊಲೆ ಮಾಡಲಾಗಿತ್ತು. ಏಪ್ರಿಲ್ 18ನೇ ತಾರೀಕಾಗಿತ್ತಲ್ಲ, ಅದೇ ರೀತಿ ಮೇ 15ನೇ ತಾರೀಕು ಅಂಜಲಿಯ ಹತ್ಯೆ ಮಾಡಲಾಗಿತ್ತು. ಆರೋಪಿ ಕೊಲೆ ಮಾಡೋದಕ್ಕೂ ಮುನ್ನ ಈ ರೀತಿಯಾಗಿ ವಾರ್ನಿಂಗ್ ಕೂಡ ಮಾಡಿದ್ದ. ಅಂಜಲಿಗೆ ನೇಹಾ ಕೊಲೆಯಾದಂತೆಯೇ ನಿನ್ನನ್ನು ಹತ್ಯೆ ಮಾಡ್ತೀನಿ ಅಂತ ಹೇಳಿದ್ದ. ಅದರಂತೆ ಕೊಲೆಯೂ ಕೂಡ ಮಾಡಿಬಿಟ್ಟ. ಅದಾದ ಮೇಲೆ ಸದ್ಯ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸದ್ಯ ಸರ್ಕಾರ ಸಿಐಡಿಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಿದೆ. ಸದ್ಯ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ನನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ
ಗಿರೀಶ್ ಅವರ ತಾಯಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಮಗನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಪ್ರಮುಖ ಅಂಶಗಳು, ಜೊತೆಗೆ ಕೊಲೆಯ ರಹಸ್ಯ, ಇದೆಲ್ಲವನ್ನು ಕೂಡ ಗಿರೀಶ್ ಬಾಯ್ ಬಿಟ್ಟಿದ್ದಾನೆ ಸಿಐಡಿ ಪೊಲೀಸರ ಮುಂದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಪರಾರಿಯಾಗ್ತಾ ಇರುವಾಗ ರೈಲಿನಲ್ಲಿ ಕಿರಿಕು ಮಾಡಿಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟ. ಆ ಟೈಮ್ನಲ್ಲಿ ಗಾಯ ಆಗಿದ್ದ. ಅದಾದ ಮೇಲೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಗಿರೀಶ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಹುಬ್ಬಳ್ಳಿ ಪ್ರತಿನಿಧಿ ಪರಶುರಾಮ್ ತಹಸೀಲ್ದಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪರಶುರಾಮ್, ಸದ್ಯ ಗಿರೀಶ್ನ ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ? ಪ್ರಕರಣವನ್ನ ಸಿಐಡಿ ಅವರು ಏನೋ ಹಸ್ತಾಂತರ ಮಾಡಿಕೊಂಡ ನಂತರ ತಕ್ಷಣವೇ ಆತನನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಿ ವಿಚಾರಣೆಗೆ ಕೂಡ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ಆತನನ್ನ ಏನು ಗಿರೀಶ್ ಇದ್ದಾನೆ ಆತನನ್ನ ಕರೆತಂದಿರುವಂತಹ ಏನು ಸಿಐಡಿ ಅಧಿಕಾರಿಗಳೇನಿದ್ದಾರೆ ಆತನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವನ ಜೊತೆಗೆ ಆತನ ತಾಯಿ ಸವಿತಾ ಸಾವಂತ್ ಅವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಇಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಏನು ಮೇ 15ನೇ ತಾರೀಕು ಅಂಜಲಿ ಮನೆಗೆ ನುಗ್ಗಿ ಮನೆಯಲ್ಲಿ ನಸುಕಿನ ಜಾವ ಆಕೆಗೆ ಚಾಕುವಿನಿಂದ ಇರಿದು ಈತ ಪರಾರಿಯಾಗಿ ಮಾರನೇ ದಿನ ಮೈಸೂರಿಗೆ ತೆರಳಿ ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರೈಲಿನಲ್ಲಿ ಮಹಿಳೆಯೊಬ್ಬರ ಜೊತೆಗೆ ಕಿರಿಕಿರನ್ನ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕರಿಂದ ಥಳಿತಕ್ಕೊಳಪಟ್ಟು ರೈಲಿನಿಂದ ಹೊರಗೆ ಹಾರಿ ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದ. ಹೀಗಾಗಿ ಆತನನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಈತ ಕಿರಿಕ್ ಮಾಡಿಕೊಂಡಿದ್ದ ಅನ್ನುವಂತ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಹಾಗಾಗಿ ಇವತ್ತು ಸಿಐಡಿ ಪೊಲೀಸರು ಕೂಡ ಬಂದು ಬಿಗಿ ಭದ್ರತೆಯಲ್ಲಿ ಈತನನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಮತ್ತು ಈಗ ಬೆಂಡಿಗೇರಿ ಠಾಣೆಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಶರತ್, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.